ನಡ್ಸ್ಕೊಂಡು ಬಂದಿದ್ದೀವಿ, ಹಾಗೆ ನಡ್ಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ತನಿಷಾ ಮೇಡಮ್, ಥ್ಯಾಂಕ್ಸ್ ಅ ಲಾಟ್. Even in spite of your busy schedule, you made some time and you have come over here. ನಿಜವಾಗ್ಲೂ ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮ್ಮ ಎಲ್ಲ ಶಿವಮೊಗ್ಗದ ಜನತೆಗೆ ಒಂದು ಸಂತೋಷದ ವಿಚಾರ. ವೇದಿಕೆ ಮೇಲೆ ಹೇಳುತ್ತೇನೆ, ನಟಿ ಹಾಗೂ ಅಪ್ಪೂಸ್ ರೆಸ್ಟೋರೆಂಟ್ನ ಮಾಲೀಕರಾದಂತಹ ತನಿಷಾ ಕುಪ್ಪಣ್ಣ ಇವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ತನಿಷಾ ಮೇಡಮ್ಗೆ ಶಿವಮೊಗ್ಗದಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಾರಂಭವನ್ನು ಕಾಣ್ತಿರುವಂತಹ ಅಭಯ ಗೋಲ್ಡ್ ಬಯರ್ಸ್ ವತಿಯಿಂದ ಬಿಗ್ ಬಾಸ್ನ ಫೇಮಸ್ ಸೆಲೆಬ್ರಿಟಿ ಹಾಗೇನೆ ಬಿಗ್ ಬಾಸ್ ಅನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಿರೋ ಹಾಗೇನೆ ನಮ್ಮ ಎಲ್ಲ ಜನರು ಸೇರಿ ಕೊಟ್ಟಿರುವಂತಹ ಟ್ಯಾಗ್ಲೈನ್ ನಮ್ಮ ಹೆಣ್ಣು ಹುಲಿ ತನಿಷಾ ಕುಪ್ಪಣ್ಣ ಅವರಿಗೆ ವೇದಿಕೆ ಮೇಲೆ ಈಗ ಗೌರವ ಸಮರ್ಪಣೆ ಅಭಯ ಗೋಲ್ಡ್ ಬಯರ್ಸ್ ವತಿಯಿಂದ. ಮೊದಲನೇ ಬಾರಿ ಶಿವಮೊಗ್ಗಕ್ಕೆ ಬಂದಿದ್ದೀರಾ? ಇದೇ ರೀತಿ ಶಿವಮೊಗ್ಗಕ್ಕೆ ಬರ್ತಾ ಇರಿ ಮೇಡಮ್. ನಮ್ಮೆಲ್ಲರ ಪ್ರೀತಿ ನಿಮ್ಮೊಂದಿಗೆ ಯಾವಾಗಲೂ ಇರುತ್ತೆ. ನೀವು ಶಿವಮೊಗ್ಗದ ಜನತೆ ಮೇಲೆ ಪ್ರೀತಿಯನ್ನ ಹೀಗೆ ಇಡಿ. ಅವ್ರಿಗೆ ಒಂದು ಸ್ಪೆಷಲ್ ಹಾಗೆ ಬಿಗ್ ಚಪ್ಪಾಳೆ ಅಭಿಮಾನಿಗಳ ಕಡೆಯಿಂದ ಕಾರ್ತಿಕ್ ಸರ್ ಅವರಿಗೆ ವೇದಿಕೆ ಮೇಲೆ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅಭಯ ಗೋಲ್ಡ್ ಬಯರ್ಸ್ ವತಿಯಿಂದ ಕಾರ್ತಿಕ್ ಮಹೇಶ್. ಒಬ್ಬ ರಾವಣ 10 ತಲೆ, ಒಂದು ಮನೆ 10 ಸೀಸನ್ಸ್ 6 ತಲೆಗಳು. ಆದ್ರೆ ಈ ಮನೆಯಲ್ಲಿ ರಾವಣ ಯಾರು? 10ನೇ ಸಾರಿ ಮತ್ತೆ ಬಂದು ಹೊಸ ಕತೆ ಹೇಳೋದಕ್ಕೆ ನಾನು ನಿಮ್ಮ ಕಿಚ್ಚ ರೆಡಿ. ಈಗ ವರ್ತೂರ್ ಸಂತೋಷ್ ಅವರು ಇರಬೇಕಾಗಿತ್ತು, ಆದ್ರೆ ಅವರು ಬೇರೆ ಕಾರ್ಯಕ್ರಮವನ್ನ ಹಾಕಿದ್ರು. ಈಗ ತುಕಾಲಿ ಸಂತೋಷ್ ಅವರಿಗೆ ಅಭಯ ಗೋಲ್ಡ್ ಬಯರ್ಸ್ ಪರವಾಗಿ ಒಂದು ಬಂಗಾರದ ಚೈನ್ ಗೌರವ ಸಮರ್ಪಣೆ. ನಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ನ ರನ್ನರ್ ಆದಂತಹ ತುಕಾಲಿ ಸಂತೋಷ್ ಅವರಿಗೆ. ವರ್ತೂರು ಸಂತೋಷ್ ಹಾಗೇನೆ ತುಕಾಲಿ ಸಂತೋಷ್ ಐತೆ. ಇದು ಹೆಂಗೆ ಹೇಳ್ಕೊಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ಮ ಅಣ್ಣ ಫಸ್ಟ್ ಟೈಮು ಸಂತು ಪಂತು ಅಂತ ಒಂದು ಲಾಕೆಟ್ ಕೊಟ್ರು. ಲಾಕೆಟ್ ಕೊಟ್ಟ ತಕ್ಷಣ ಚಿನ್ನ ಹಿಂಗ್ ಗೊತ್ತೈತೆ ಅಂದ್ರೆ ಇದೇನಿದು ಒಂದು ಲಾಕೆಟ್ ಹಿಡ್ಕೊಂಡು 6 ಚೈನ್ ತಗೊಂಡು ಇಲ್ಲಿ ತನಕ. ಲಾಕೆಟಿಗೆ ಚೈನ್ ಬೇಕು, ಲಾಕೆಟಿಗೆ ಚೈನ್ ಬೇಕು. ಇವ್ರಿಗೂ ಅದನ್ನ ಹೇಳಿಯಾನೆ ಪಾಪ ಅವ್ರು ಅದಕ್ಕೂ ಒಂದು ಚೈನ್ ರೆಡಿಬಾರ್ದು. ನಮ್ಮ ಹತ್ರ ಯಾರು ಕೇಳಿಲ್ಲ, ನಮ್ಮ ಪ್ರೀತಿಯಿಂದ ಕೊಡ್ತಾ ಇದೀವಿ. ಇವರೆಲ್ಲ ಒಂದು ಇನ್ಸ್ಟಾಲ್ಮೆಂಟ್. ದೇವರ ಸರ್ಪ್ರೈಸ್ ಸರ್, ಥ್ಯಾಂಕ್ ಯು ಸರ್. ನಾವೇನೋ ಅನ್ಕೋತೀವಿ, ಅದೇನೋ ಆಗುತ್ತೆ.
ಅದು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ಸಂತೋಷ್ ಸರ್, ಖುಷಿ ಆಯ್ತು ತಾನೇ? ನೋಡಿ ನಿಮ್ಮ ಹೆಂಡತಿನ ಕರೆಸ್ಲಿಲ್ಲ. ಮೇಡಮ್ ನನ್ನ ಹೆಂಡತಿ ಕರೆಸ್ಲಿಲ್ಲ ಒಂದ್ ಕಡೆ ಖುಷಿ ಅದು ಗೋಲ್ಡ್ ಮೈ ಮೇಲೆ ಗೊತ್ತಾಯ್ತಲ್ಲ ಮೇಡಮ್. ಈ ಗೋಲ್ಡ್ ನಿಮ್ಮ ಮೈ ಮೇಲೆ ಯಾವಾಗ್ಲೂ ಇರ್ಬೇಕು ಸರ್, ಈ ಚೈನು. ಯಾಕೆಂತ ಹೇಳಿದ್ರೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಆಗಿ ಹೌದು. ಅಭಯ ಗೋಲ್ಡ್ ಬಯರ್ಸ್ ಕಡೆಯಿಂದ ನಿಮಗೆ ಪ್ರೀತಿಯ ಸಂಕೇತವಾಗಿ ಕೊಡ್ತಾ ಇದ್ದಾರೆ. ನಾನು ಅಭಯ ಗೋಲ್ಡ್ ಅವರು ಸತೀಶ್ ಅಣ್ಣ ಸ್ನೇಹಿತರು, ಅವ್ರು ಇನ್ವೈಟ್ ಮಾಡಿದಾಗ ಓ ಅಭಯ ಗೋಲ್ಡ್ ಅಲ್ವಾ ಹೋಗ್ಬಿಟ್ಟು ಬರೋಣ ಫಂಕ್ಷನ್ಗೆ ಅಂದ್ಬಿಟ್ಟು ಬೆಂಗಳೂರಿಂದ ನೆನ್ನೆ ಗಿಜಿಗಿಲಿ ಶೂಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ನನ್ನ ಹೆಂಡತಿನ ಬೇರೆ ಪ್ರೋಗ್ರಾಮಿಗೆ ಕಳಿಸಿ ನಾನು ಇಲ್ಲಿಗೆ ಬರ್ಬೇಕಾಯ್ತು. ಬಂದ್ಮೇಲೆ ಎಲ್ಲಿ ನಗರದಲ್ಲಿ ಬೇಕಾಗಿಲ್ಲ, ನನ್ನ ಹೆಂಡತಿ ಇನ್ನೊಂದು ಪ್ರೋಗ್ರಾಮಿಗೆ ಕಳಿಸಿ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಲೇಬೇಕು ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಬೆಂಗಳೂರಿಂದ ನನ್ನ ಹೆಂಡತಿನ ಡ್ರಾಪ್ ಮಾಡಲಿಕ್ಕೆ ಬಂದು ಅಭಯ ಗೋಲ್ಡ್ ಫಂಕ್ಷನ್ಗೆ ಬಂದು ಗೋಲ್ಡೇ ತಗೊಂಡು ಹೋಗ್ತಾರೆ. ಏಕೈಕ ಗೋಲ್ಡ್ ಮನುಷ್ಯ ನಾನಲ್ವಾ? ನಿಜವಾಗ್ಲೂ ನೋಡಿ, ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಸ್ಟಾರ್ ಅವರು ಗಣೇಶ್ ಸರ್, ಬಿಗ್ ಬಾಸ್ ಮುಗಿದು ಬಂದ್ಮೇಲೆ ಗೋಲ್ಡನ್ ಸ್ಟಾರ್ ನಾನು. ಆ ತರ ಗೋಲ್ಡನ್ ಸ್ಟಾರ್ ಅಲ್ಲ, ದಯವಿಟ್ಟು ತಪ್ಪು ಕಾಲಡಿ ರೆಡಿ ಆಗ್ಬಿಟ್ಟವ್ರೆ. ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ತರ ಗೋಲ್ಡನ್ ಸ್ಟಾರ್ ಅಲ್ಲ, ಹೋಗಿದ್ ಕಡೆ ಗೋಲ್ಡ್ ಬರ್ತಾ ಇರೋದ್ರಿಂದ ಗೋಲ್ಡನ್ ಸ್ಟಾರ್ ತರ ಹೇಳ್ತಿದ್ರು. ಗೋಲ್ಡನ್ ತುಕಾಲಿ ಸ್ಟಾರ್ ಏನ್ ಬೇಡಮ್ಮ, ನಾಳೆಯಿಂದ ಅದನ್ನೇ ಹೆಡ್ಲೈನ್ಸ್ ಹಾಕಬಿಡ್ತಾರೆ. ಎಲ್ಲಿ ಸರ್ ನೀವು ಗೋಲ್ಡನ್ ಸ್ಟಾರ್ ಅಲ್ಲ ಸರ್, ಗೋಲ್ಡ್ ಸ್ಟಾರ್ ಸರ್ ನೀವು ಇವಾಗ. ಹೌದು ಎಲ್ರಿಗೂ ಧನ್ಯವಾದಗಳು. ನಿಮ್ಮೆಲ್ಲ ನೋಡ್ತಿದ್ರೆ ಭಾರಿ ಖುಷಿ ಆಗುತ್ತೆ. ಸನ್ಮಾನ ಮಾಡಿಸ್ಕೊಂಡು ಮಾತಾಡ್ಬಿಟ್ಟು ಸನ್ಮಾನ ಮಾಡಿಸ್ಕೊಳ್ಳ ಸರ್. ಸನ್ಮಾನ ಮಾಡಿಸ್ಕೊ ಸಾಕು, ಮಾತಾಡ್ಬೇಡ. ಜೋರಾದ ಚಪ್ಪಾಳೆ ತುಕಾಲಿ ಸಂತೋಷ್ ಅವರಿಗೆ. ಈಗ ವೇದಿಕೆ ಮೇಲೆ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಒಬ್ಬ ರಾವಣ 10 ತಲೆ, ಒಂದೇ ಮನೆ 10 ಸೀಸನ್ಸ್, 6 ತಲೆಗಳು. ಆದ್ರೆ ಈ ಮನೆಯಲ್ಲಿ ರಾವಣ ಯಾರು? 10ನೇ ಸಾರಿ ಮತ್ತೆ ಬಂದು ಹೊಸ ಕತೆ ಹೇಳೋದಕ್ಕೆ ನಾನು ನಿಮ್ಮ ಕಿಚ್ಚ ರೆಡಿ. ಇದು ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ. 10ನೇ ಅಧ್ಯಾಯ, ಬಿಗ್ ಬಾಸ್ ಸೀಸನ್ 10. ಮನೆ ಮಾತ್ರ ರಾಯಲ್. ತುಕಾಲಿ ಸಂತೋಷ್ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಭಯ ಗೋಲ್ಡ್ ಬಯರ್ಸ್ ವತಿಯಿಂದ. ವೇದಿಕೆ ಮೇಲೆ ಸರ್ಪ್ರೈಸ್ ಇವಾಗ ಶುರು. ಬಿಗ್ ಬಾಸ್ನ ವಿನರ್ ಕಾರ್ತಿಕ್ ಮಹೇಶ್ ಅವ್ರ ಕಡೆಯಿಂದ ತುಕಾಲಿ ಸಂತೋಷ್ ಅವರಿಗೆ ಅವಾರ್ಡ್ ಇವಾಗ. ಬಿಗ್ ಬಾಸ್ ಕ್ಲೋಸ್ ಫ್ರೆಂಡು ತುಕಾಲಿ, ತುಂಬಾ ಕ್ಲೋಸ್ ಫ್ರೆಂಡ್ ನನಗೆ. ತುಂಬಾ ಪ್ಲೀಸ್ ಅದನ್ನ ಮಾನ್ಸನ್ ಕೊಡು ಆಯ್ತಾ? ಮಾನ್ಸನ್ ಕೊಡು. ಅಯ್ಯೋ ಬೇಕಾದ್ರೆ ಅವರು ಒಂದು ಫಂಕ್ಷನ್ಗೆ ಹೋಗಿ ತಗೊಂಡು ಬಿಡಿ ಅಲ್ವಾ? ಇಲ್ಲ ಇವರೇನೋ ಕೊಟ್ಬಿಟ್ರು ಇವಾಗ ಅಭಯ ಗೋಲ್ಡ್ ಅವರು. ಇನ್ ನೆಕ್ಸ್ಟ್ ಯಾರು ಕರೆದ್ರು ಅಭಯ ಗೋಲ್ಡ್ ಅವ್ರು ಚೈನ್ ಕೊಟ್ಟಿದ್ರು, ನೀವೇನ್ ಹಾಕ್ತೀರಾ ಅಂತಾನೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗೋದು. ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋದು ಇದೇ ಮಾರ್ಕೆಟಿಂಗ್ ಮಾಡ್ಕೊಂಡೆ ಅವನು. ಅವ್ರು ಚೈನ್ ಹಾಕಿದ್ರು 20 ಗ್ರಾಮ್, ನೀವೇನ್ ಹಾಕ್ತೀರಾ ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಬಹಳ ಖುಷಿ ತಂದಿದೆ. ನಿಮಗೆ ಮಾತಾಡಕ್ಕಲ್ಲಿ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದಕ್ಕೆ ನೀವು ಇವಾಗಲೇ ಮಾತಾಡಿ ಮುಗಿಸ್ಬೇಡಿ ದಯವಿಟ್ಟು. ಅಲ್ವಾ? ಬೇಡ ಸರ್. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಿರುವಂತ ಆಂಕರ್ ಅವರಿಗೆ ತನಿಷಾ ಮೇಡಮ್ ಇಂದ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ತೀನಿ. ಆಕ್ಚುಲಿ ತುಂಬಾ ಸಖತ್ ಎನರ್ಜಿ ಹಾಕಿ ನಿಮ್ಮೆಲ್ಲರನ್ನು ಸಮಾಧಾನ ಮಾಡಿ ಅವರು ಮಾತಾಡಿಸ್ತಾ ಇದ್ದಾರೆ. ಸೊ ನಿಮ್ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಯು ಡೂಯಿಂಗ್ ಎ ಗುಡ್ ಜಾಬ್. ಪ್ಲೀಸ್ ಕಮ್.